ನಮಸ್ಕಾರ ರೀ ಸಾಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಎಲ್ಲರಿಗೂ ಖುಷಿ ಕೊಡುವಂಥ ವಿಚಾರ. ಆ ಒಂದು ವಿಚಾರ ಏನು ಅಂತ ತಿಳ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ. ಏನಂದರೆ ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ 5 ಯೋಜನೆಗಳು ಜಾರಿಗೆ ತರುತ್ತೆ. ಅದರಲ್ಲಿ ಮೊಟ್ಟ ಮೊದಲ ಯೋಜನೆ ಗೃಹ ಜ್ಯೋತಿ ಅಂತ ಹೇಳ್ಬೋದು. ಸೊ ಈ ಒಂದು ಗೃಹ ಜ್ಯೋತಿಯಲ್ಲಿ ಅಪ್ ಟು 200 ಯೂನಿಟ್ಸ್ವರೆಗೂ ನಮಗೆಲ್ಲ ಉಚಿತ ಕರೆಂಟ್ ಸಿಗ್ತಾ ಹೋಗುತ್ತೆ. ಸೊ ಅಪ್ ಟು 200 ಯೂನಿಟ್ಸ್ ಅಂದರೆ ಸರಾಸರಿಯಾಗಿ ನಾವು ಎಷ್ಟು ಬಳಸ್ತಾ ಇದ್ವಿ ಅದರ ಮೇಲೆ ಮೊದಲು 10% ಅಂತ ಹೇಳಿದ್ರು, ಇವಾಗ 10 ಯೂನಿಟ್ಸ್ ಎಕ್ಸ್ಟ್ರಾ ಕೊಡ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಈಗ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ಇವಾಗ ಮೊದಲು ಯಾರೆಲ್ಲ ಒಂದು ಬಾಡಿಗೆ ಮನೇಲಿ ಇದ್ರು, ಸೊ ಇವಾಗ ಯಾರು ಅನ್ಕೊಳ್ಳಿ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಆಧಾರ್ ನಂಬರ್ ಮತ್ತು ಅಕೌಂಟ್ ನಂಬರ್ ಅಂದರೆ ಆಧಾರ್ ನಂಬರ್ ಕಡೆಯಿಂದ ಏನು ಲಿಂಕ್ ಆಗಿರ್ತಿತ್ತು ಅದನ್ನ ಲಿಂಕ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಪೋಸ್ ಈಗ ಹೇಗೆ ಅಂದರೆ, ಈಗ ಅಂದ್ಕೊಳ್ಳಿ ನೀವು ಒಂದು ಏರಿಯಾದಲ್ಲಿ ಇದ್ದೀರಾ, ಸೊ ಒಂದು ಮನೇಲಿ ಬಾಡಿಗೆ ಇದ್ದೀರಾ ಅಂದ್ಕೊಳ್ಳಿ. ಅಲ್ಲಿ ಆ ಅಕೌಂಟ್ ನಂಬರ್ ಅಂದರೆ ಈಗೇನು ಕರೆಂಟ್ ಬಿಲ್ ನಂಬರ್ ಇರುತ್ತೆ ಆಧಾರ್ ನಂಬರು, ಆ ನಂಬರಿಂದ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕ್ಕೊಂಡು ನೀವು ಗೃಹ ಜ್ಯೋತಿ ಯೋಜನೆನ ಪಡ್ಕೊತಾ ಇರ್ತೀರ. ಈಗ ಸಡನ್ನಾಗಿ ನೀವು ಬೇರೆ ಏರಿಯಾಗೆ ಹೋಗಿ ಶಿಫ್ಟ್ ಆಗಿರ್ತೀರ ಅಂದ್ಕೊಳ್ಳಿ. ಸೊ ಅವಾಗ ನೀವು ಮಾಡ್ಬೇಕಂದ್ರೆ ಇಲ್ಲಿಂದು ಲಿಂಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಈ ಪ್ರೆಸೆಂಟ್ ನೀವು ಏನು ಇದ್ದು ಹೋಗಿರ್ತೀರ ಆ ಮನೇಲಿ ಬರೋರಿಗೆ ಅವ್ರು ಕಂಟಿನ್ಯೂ ಯೂಸ್ ಮಾಡ್ತಾರೆ, ನಿಮ್ಮ ಹೆಸರಲ್ಲಿ ಯೂಸ್ ಆಗಲ್ಲ. ಹಾಗೆ ನೀವು ಬೇರೆ ಕಡೆ ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಇನ್ನೊಬ್ಬರ ಒಂದು ಆಧಾರ್ ಕಾರ್ಡ್ನ ತೊಗೊಂಡು ಅಲ್ಲಿ ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಗೊಂದಲ ಆಗಿತ್ತು. ಬಟ್ ಇನ್ಮೇಲೆ ಏನು ಮಾಡ್ತಿದ್ದಾರೆ ಅಂದರೆ, ಈ ಫೆಬ್ರವರಿ ಎಂಡಿಂದ ಅಂದರೆ ಫೆಬ್ರವರಿ 3rd ವೀಕೆಂಡ್ ಅಂತ ಹೇಳಿ ಅಂದ್ಕೊಳ್ಳಿ, ಇಲ್ಲಾಂದರೆ ಸೊ ಲಾಸ್ಟಾಗಿ ಒಂದು ಮಾರ್ಚಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಅಲ್ಲಿ ಏನಾಗ್ತಿದೆ ಅಂದರೆ, ಈಗ ಹೊಸದಾಗಿ ಲಿಂಕ್ ಫಾರ್ಮ್ನ ಸಮೇತ ಒಂದು ಆ್ಯಡ್ ಮಾಡ್ತಾ ಇದ್ದಾರೆ. ಅಂದರೆ ಏನಂದರೆ, ಇವಾಗ ನೀವು ಪ್ರೆಸೆಂಟ್ ಈ ಒಂದು ಮನೇಲಿ ಇದ್ದೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ಏರಿಯಾದಲ್ಲಿ, ಅಲ್ಲಿ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ. ನಿಮ್ಮ ಒಂದು ಗೃಹ ಜ್ಯೋತಿ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ. ನಿಮಗೆ ಸ್ವಲ್ಪ ಯೂನಿಟ್ಸ್ ಏನೋ ಒಂದು ನೀವೇನು ಸರಾಸರಿ ಯೂಸ್ ಮಾಡ್ತಿದ್ದೀರಾ ಆ ಒಂದು ಗೃಹ ಜ್ಯೋತಿ ಯೋಜನೆ ಕೂಡ ನಿಮಗೆ ಸಿಗ್ತಾ ಇದೆ ಅಂದ್ಕೊಳ್ಳಿ. ಸಡನ್ನಾಗಿ ನೀವು ಬೇರೆ ಏರಿಯಾಗೆ ಶಿಫ್ಟ್ ಆಗಬೇಕಿತ್ತು ಅಂದ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡ್ಬೇಕಂದ್ರೆ, ಸೇಮ್ ನಿಮ್ಮ ಒಂದು ಆಧಾರ್ ನಂಬರ್ ಅಂದರೆ ಏನು ಕರೆಂಟ್ ಬಿಲ್ ನಂಬರು ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ಗೃಹ ಜ್ಯೋತಿ ಯೋಜನೆಯಲ್ಲಿ ನೀವು ಹೇಗೆ ಅಪ್ಲೈ ಮಾಡಿದ್ದೀರಾ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಆಗಿಬಿಟ್ಟು, ಸೊ ಅದೇ ರೀತಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಆ್ಯಸ್ ಯೂಶುವಲ್ ಗೃಹ ಜ್ಯೋತಿ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆಧಾರ್ ನಂಬರು ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ಸಬ್ಮಿಟ್ ಕೊಡಬೇಕಂದ್ರೆ ಇಲ್ಲಿ ಲಿಂಕ್ ಅಂತ ಹೇಳಿ ಬರುತ್ತೆ. ಅಂದರೆ ನಿಮ್ಮ ಒಂದು ಗೃಹ ಜ್ಯೋತಿ ಈ ಒಂದು ಆಧಾರ್ ನಂಬರಿಂದ ಕ್ಯಾನ್ಸಲ್ ಮಾಡೋವಂಥ ಆಪ್ಷನ್ನು. ಸೊ ಈ ಆಧಾರ್ ನಂಬರಿಂದ ಕ್ಯಾನ್ಸಲ್ ಮಾಡಿ ಬೇರೆ ಆಧಾರ್ ನಂಬರ್ಗೆ ನೀವು ತೊಗೊಳ್ಬೋದು. ಏನಕ್ಕಂದರೆ ಈ ಒಂದು ಪ್ರಾಬ್ಲಮ್ ಏನಕ್ಕೆ ಆಗ್ತದೆ ಅಂದರೆ, ಸ್ಪೆಷಲಿ ಯಾರ್ಯಾರೆಲ್ಲ ಬಾಡಿಗೆ ಮನೇಲಿದ್ದರೂ ಅವ್ರಿಗೆ ತುಂಬ ಆಗ್ತಿತ್ತು. ಇದರಿಂದ ತುಂಬ ಖುಷಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇವಾಗ ಸಪೋಸ್ ಇವಾಗ ನಾವು ಬೇರೆ ಏರಿಯಾ ಶಿಫ್ಟ್ ಆದರೆ ಇಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ಅಲ್ಲಿನ ಆಧಾರ್ ನಂಬರ್ನ ಅಂದರೆ ಏನು ಕರೆಂಟ್ ಬಿಲ್ ನಂಬರ್ನ ತೊಗೊಂಡು ಸೊ ಮತ್ತೆ ನಾವು ನಮ್ಮ ಹೆಸರಿಗೆ ಆ್ಯಡ್ ಮಾಡಿಕೊಂಡು ಗೃಹ ಜ್ಯೋತಿ ಯೋಜನೆಯ ಒಂದು ಏನು ಅದಿದೆ ಸೊ ಕಂಪ್ಲೀಟಾಗಿ ಪಡಿಬಹುದು. ಯೋಜನೆ ಏನಿದೆ ಕಂಪ್ಲೀಟಾಗಿ ಪಡಿಬಹುದು. ಸೊ ಯಾರಿಗೆಲ್ಲ ಈ ಒಂದು ಹೊಸ ಬದಲಾವಣೆ ತುಂಬ ಇಷ್ಟ ಆಯಿತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಕೂಡ ಈ ಒಂದು ಡೆಮೋ ವಿಡಿಯೋನ ಮಾಡಿ ಹಾಕ್ತೀನಿ ಆದಷ್ಟು ಬೇಗ. ಏನಕ್ಕಂದರೆ ಯೋಜನೆ ಒನ್ಸ್ ರಿಲೀಸ್ ಆಗಿದ ಕೂಡಲೇ ಖಂಡಿತವಾಗ್ಲೂ ಒಂದು ಲಿಂಕ್ ಫಾರ್ಮ್ನ ಸಮೇತ ನಾನು ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.